ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಏಳು ಬರೆದ ಪತ್ರಿಕೆ 4:4ನೇ ಅಧ್ಯಾಯ. ದೇವರ ವಾಕ್ಯ ಹೇಳುತ್ತೆ, ಲೋಕದಲ್ಲಿ ಇರುವವನಿಗಿಂತಲೂ ನಮ್ಮಲ್ಲಿ ಇರುವಾತನು ಹೆಚ್ಚಿನವನು. ಹಾಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಲೋಕದಲ್ಲಿ ಇರುವವನಿಗಿಂತಲೂ ನಿಮ್ಮಲ್ಲಿ ಇರುವಾತನು ಹೆಚ್ಚಿನವನು. ಆದುದರಿಂದ ಸುಳ್ಳು ಪ್ರವಾದಿಗಳನ್ನ ನೀವು ಜಯಿಸಿದಿರೆಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವಜನರೇ, ಈ ವಾಕ್ಯ ಹೇಳುತ್ತೆ, ಇಡೀ ಲೋಕದಲ್ಲಿರುವಂಥ ಎಲ್ಲದಕ್ಕಿಂತಲೂ ಅಂದರೆ ನಾವು ನೋಡ್ತೀವಿ, ಆಕಾಶ ಎಷ್ಟೊಂದು ದೊಡ್ಡದಾಗಿದೆ, ಭೂಮಿ ಎಷ್ಟೊಂದು ದೊಡ್ಡದಾಗಿದೆ. ಈ ಭೂಮಿಯ ಮೇಲಿರೋ ಎಲ್ಲ ರೀತಿಯಾದ ಸಮುದ್ರ, ಬೆಟ್ಟ, ಗುಟ್ಟ, ಇಡೀ ಜಗತ್ತಿನ ಸೃಷ್ಟಿಗಳು ಎಷ್ಟೊಂದು ದೊಡ್ಡದಾಗಿದೆ ನೋಡ್ರಿ. ಈ ಲೋಕ ಎಷ್ಟೊಂದು ದೊಡ್ಡದಾಗಿದೆ. ದೇವ್ರ ವಾಕ್ಯ ಹೇಳುತ್ತೆ, ಈ ಲೋಕದಲ್ಲಿರೋಂಥ ಎಲ್ಲ ಹೂಗಳಿಗಿಂತಲೂ ಯೇಸು ದೊಡ್ಡವನಾಗಿದ್ದಾನೆ. ಹಾಲೆಲೂಯಾ. ಅವಾಗ ಲೋಕದಲ್ಲಿ ಇರುವವನಿಗಿಂತಲೂ ಯೇಸು ದೊಡ್ಡವನು. ಹಾಗಾದರೆ ಲೋಕದಲ್ಲಿ ಯಾರಿದ್ದಾರೆ? ಲೋಕಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಲೋಕಾಧಿಪತಿಯಾದ ಸೈತಾನನು. ಹಾಗೆ ಲೋಕದಲ್ಲಿರೋ ಸೈತಾನಿಗಿಂತಲೂ ನಿಮ್ಮಲ್ಲಿರುವಂಥ ಯೇಸು ದೊಡ್ಡವನಾಗಿದ್ದಾನೆ. ಆಗ ದೊಡ್ಡ ದೇವರು ನಿಮ್ಮ ಸಂಗಡ ಇರುವಾಗೆ ನೀವು ಎಷ್ಟು ದೊಡ್ಡವ್ರು ಗೊತ್ತಾ? ಆತನು ಯಾರಲ್ಲಿದ್ದಾನೋ ಅವರೆಲ್ಲ ದೊಡ್ಡವರೇ. ಆಮೇಲೆ ಹಾಲೆಲೂಯಾ. ಯೇಸು ನಿಮ್ಮ ಹೃದಯಗಳಲ್ಲಿರುವಾಗೆ, ಯೇಸು ನಿಮ್ಮ ಜೀವಿತಗಳಲ್ಲಿರುವಾಗೆ, ಯೇಸು ನಿಮ್ಮ ಕುಟುಂಬಗಳಲ್ಲಿರುವಾಗೆ ನೀವು ಎಷ್ಟು ದೊಡ್ಡವರಂದ್ರೆ ದೇವರ ದೃಷ್ಟಿಯಲ್ಲಿ ಮಹಾಶ್ರೇಷ್ಠರು, ಉನ್ನತರು, ತುಂಬಾನೇ ದೊಡ್ಡವರು. ಈ ಲೋಕದಲ್ಲಿರೋ ಜನರಿಗೆ ನೀವು ಹೀನರಾಗಿ, ಸಣ್ಣದಾಗಿ ಅಲ್ವಾ, ನೀವು ಏನೂ ಇಲ್ಲದವರಾಗಿ ನೀವು ಕಾಣ್ಬೋದು. ಅಲ್ಪರಾಗಿ, ಬಡವರಾಗಿ, ದೀನರಾಗಿ, ಯಾವುದಕ್ಕೂ ಬಾರದಂಥ ಒಂದು ವ್ಯಕ್ತಿಗಳಾಗಿ ನೀವು ಲೋಕದ ಜನರ ಕಣ್ಣಿಗೆ ಕಾಣ್ಬೋದು. ಆದರೆ ದೇವರ ದೃಷ್ಟಿಯಲ್ಲಿ ನೀವು ತುಂಬಾನೇ ದೊಡ್ಡವರು. ಯಾಕೆಂದ್ರೆ ಆ ದೊಡ್ಡ ದೇವರು ನಿಮ್ಮ ಒಳಗಿರುವಾಗೆ ನೀವು ತುಂಬಾನೇ ದೊಡ್ಡವರು. ಮತ್ತೆ ಈ ಲೋಕದಲ್ಲಿರುವಂಥ ಈ ಸೈತಾನಿಗೆ ಎಷ್ಟೋ ಜನ ಭಯ ಬೀಳ್ತಾರೆ. ಸೈತಾನಿಗೆ ಎಷ್ಟೋ ಜನ ಭಯ ಬೀಳ್ತಾರೆ. ಗಾಳಿ ನೋಡಿದ್ರೆ ಭಯ, ಕತ್ಲು ನೋಡಿದ್ರೆ ಭಯ, ದೇವಗಳು ನೋಡಿದ್ರೆ ಭಯ, ನಾಯಿಗಳು ನೋಡಿದ್ರೆ ಭಯ, ಹಾವುಗಳು ನೋಡಿದ್ರೆ ಭಯ ಅಲ್ವಾ, ಅನೇಕ ಸೃಷ್ಟಿಗಳನ್ನ ನೋಡಿದ್ರೆ ಭಯ ಪಡ್ತಾರೆ. ಹಾಲೆಲೂಯಾ. ಆದರೆ ನಾವು ದೇವರು ನಿಮ್ಮ ಸಂಗಡ ಇರುವಾಗೆ ದೇವ್ರ ವಾಕ್ಯ ಹೇಳುತ್ತೆ, ನೀವು ತುಂಬಾನೇ ದೊಡ್ಡವರು. ನಿಮ್ಮನ್ನ ನೋಡಿ ಎಲ್ಲ ಭಯ ಬೀಳ್ತಾವೆ. ನಿಮ್ಮನ್ನ ನೋಡಿ ಲೋಕದಲ್ಲಿರುವಂಥ ಎಲ್ಲ ಪ್ರಾಣಿಗಳು ನಿಮ್ಮನ್ನ ನೋಡಿ ಭಯ ಬೀಳ್ತಾವೆ. ಗಾಳಿ ಮಳೆ ನಿಮ್ಮನ್ನ ನೋಡಿ ಅಡಗುತ್ತಾವೆ. ಎಲ್ಲ ಮಾಟ ಶಕ್ತಿ, ಮಂತ್ರ ಶಕ್ತಿಗಳು, ಎಲ್ಲ ದುಷ್ಟ ಶಕ್ತಿಗಳು ನಿಮ್ಮನ್ನ ನೋಡಿ ಭಯ ಪಡ್ತಾವೆ. ಯಾಕೆ ಹೇಳ್ರಿ? ಆ ದೊಡ್ಡ ದೇವರು ನಿಮ್ಮ ಒಳಗಡೆ ಇರುವಾಗೆ ನೀವು ದೊಡ್ಡವರು. ದೇವರ ದೃಷ್ಟಿಯಲ್ಲಿ ನೀವು ಉನ್ನತರು, ದೊಡ್ಡವರು, ಶ್ರೇಷ್ಠರು. ಸೈತಾನ ದೃಷ್ಟಿಯಲ್ಲಿ ಕೂಡ ನೀವು ತುಂಬಾನೇ ದೊಡ್ಡವರಾಗಿರ್ತೀರ. ಮತ್ತೆ ಆ ಸೈತಾನ್ ನಿಮ್ಮನ್ನ ನೋಡಿ ಏನ್ ಮಾಡ್ತಾನೆ? ನಿಮಗೆ ಭಯ ಪಡುವನಾಗಿರ್ತಾನೆ. ಈ ಸಕಲ ಸೃಷ್ಟಿಗಳು ಕೂಡ ನಿಮ್ಮ ಮುಂದ್ಗಡೆ ಅಡಗಿಕೊಳ್ಳುವಂತ ಒಂದು ಕಾರ್ಯವಾಗಿರುತ್ತೆ. ಯಾಕೆ ಹೇಳ್ರಿ? ದೇವರು ದೊಡ್ಡವನಾಗಿ ನಿಮ್ಮ ಸಂಗಡ ಇರುವಾಗೆ ನೀವು ತುಂಬಾನೇ ದೊಡ್ಡವರಾಗಿರ್ತೀರ. ಹಾಗಾಗಿ ಯಾವ ವಿಷಯದಲ್ಲಿ ನೀವು ಭಯ ಪಡುವಂಥ ಅವಶ್ಯಕತೆ ಇಲ್ಲ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ, ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ, ಕಳವಳ ಪಡುವಂಥ ಅವಶ್ಯಕತೆ ಇಲ್ಲ. ಕಾರಣ ದೇವನು ನಿಮ್ಮ ಒಳಗಿರುವಾಗೆ ನೀವು ತುಂಬಾನೇ ದೊಡ್ಡವರು, ತುಂಬಾನೇ ಶಕ್ತಿವಂತರು, ತುಂಬಾನೇ ಬಲವಂತರು ನೀವು ಆಗಿರ್ತೀರ. ಹಾಲೆಲೂಯಾ. ಹಾಗಾಗಿ ನೀವು ಏನು ಮಾಡ್ಬೇಕಂದ್ರೆ ಪ್ರತಿದಿನ ದೇವರನ್ನ ಹೆಚ್ಚಾಗಿ ನೀವೇನು ಮಾಡಬೇಕು? ಹುಡುಕಿ ಆರಾಧಿಸಿ, ಅವ್ರನ್ನ ಧ್ಯಾನಿಸಿ, ಅವ್ರನ್ನ ಮಹಿಮೆ ಪಡಿಸಿ ಅಲ್ವಾ, ನೀವು ಜೀವಿಸುವಾಗೆ ನೀವು ದೇವ್ರ ಮಕ್ಕಳಾಗಿರ್ತೀರ. ದೇವರ ಮಕ್ಕಳು, ದೇವ್ರ ವಾಕ್ಯ ಹೇಳುತ್ತೆ, ದೇವರಿಂದ ಹುಟ್ಟುವುದು ಈ ಲೋಕವನ್ನೇ ಜಯಿಸುತ್ತೆ. ನಿಮ್ಮನ್ನೇ ಯಾರು ಜಯಿಸಕ್ಕಾಗಲ್ಲ. ಯಾವ ಸೃಷ್ಟಿಗಳು, ಯಾವ ದುರಾತ್ಮಗಳು, ಯಾವ ವ್ಯಕ್ತಿಗಳು, ಯಾವ ರೀತಿಯಾದ ಆಪತ್ತು, ಯಾವ ರೀತಿಯಾದ ಕೇಡುಗಳು ನಿಮ್ಮನ್ನ ಜಯಿಸೋಕೆ ಸಾಧ್ಯನೇ ಇಲ್ಲ. ದೇವರ ವಾಕ್ಯ ಹೇಳುತ್ತೆ, ನೀವು ದೇವರಿಂದ ಹುಟ್ಟಿರುವಾಗೆ ಲೋಕವನ್ನ ನೀವು ಜಯಿಸ್ಬಿಡ್ತೀರ. ಲೋಕದ ಕಾರ್ಯಗಳು ನಿಮ್ಮನ್ನ ಜಯಿಸೋಕೆ ಆಗೋದಿಲ್ಲ. ಈ ಲೋಕದಲ್ಲಿರೋ ಸೈತಾನಿಗಿಂತಲೂ ನಿಮ್ಮಲ್ಲಿರುವಂಥ ಯೇಸು ದೊಡ್ಡವನಾಗಿರ್ತಾನೆ. ಹಾಗಾಗಿ ಯಾವ ಕೆಡುಕು ನಿಮ್ಮನ್ನ ಜಯಿಸಕ್ಕಾಗಲ್ಲ, ಯಾವ ಆಪತ್ತುಗಳು ನಿಮ್ಮನ್ನು ಜಯಿಸಕ್ಕಾಗಲ್ಲ, ಯಾವ ದುರಾತ್ಮಗಳು ನಿಮ್ಮ ಮುಂದೆ ನಿಲ್ಲಕ್ಕಾಗಲ್ಲ. ನೀವು ದೇವರಿಂದ ಹುಟ್ಟಿದವರಾಗಿ ದೇವರು ನಿಮ್ಮ ಒಳಗೆ ಇರುವಾಗೆ ನೀವು ತುಂಬಾನೇ ಶ್ರೇಷ್ಠರು, ದೊಡ್ಡವರು, ವಿಶೇಷವಾದವರು, ಬಲವಂತರು, ಬಲಿಷ್ಠರು, ಯುದ್ಧ ವೀರರಾಗಿರ್ತೀರ ನೀವು. ಹಾಲೆಲೂಯಾ. ಹಾಗಾಗಿ ನೀವುಗಳು ಭಯ ಪಡದೆ, ಗಾಬರಿ ಪಡದೆ ಈ ಕೊನೆ ಕಾಲದಲ್ಲಿ ಧೈರ್ಯವಂತರಾಗಿರ್ರಿ, ಮತ್ತೆ ಬಲಿಷ್ಠರಾಗಿರ್ರಿ. ನೀವು ಯಾವಾಗಲೂ ಎಲ್ಲ ವಿಷಯದಲ್ಲಿ ಹೆಂಗಿರ್ಬೇಕಂದ್ರೆ ವೀರರಾಗಿ ನೀವು ಇರಬೇಕು.
ಸುಮ್ಮನೆ ಸೋತು ಹೋದವರಾಗಿ, ಕುಗ್ಗಿ ಹೋದವರಾಗಿ, ಎದುರುಕೊಳ್ಳುವರಾಗಿ, ತಲೆ ಬಗ್ಗಿ ಹೋಗಿ ಚಿಂತೆ ಮಾಡಿಕೊಂಡು ಅಯ್ಯೋ ನಾನು ಹಾಗೆ ಹೀಗೆಂದು ಹೇಳ್ಕೊಂಡು ನೀವು ಇರಬಾರದು. ನಿಮ್ಮ ಬಲ ನಿಮಗೆ ಗೊತ್ತಿಲ್ಲ. ದೇವರು ನಿಮ್ಮ ಒಳಗಡೆ ಇರುವಾಗ ನೀವು ಬಲವಂತರು, ದೇವರು ನಿಮ್ಮ ಸಂಗಡ ಇರುವಾಗ ನೀವು ದೊಡ್ಡವರು, ದೇವರು ನಿಮ್ಮೊಟ್ಟಿಗೆ ಇರುವಾಗ ನೀವು ಬಲಿಷ್ಠರು. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ದೇವರು ನಿಮ್ಮ ಸಂಗಡ ಇರುವಾಗೆ ಬಹಳ ಸಂತೋಷವಾಗಿರ್ರಿ, ಧೈರ್ಯವಾಗಿರ್ರಿ. ಪ್ರತಿ ಮುಂಜಾನೆ ಜಾವದಲ್ಲಿ ಪ್ರಾರ್ಥನೆಗಳನ್ನ ಮಾಡ್ರಿ, ಮುಂಜಾನೆ ಜಾವದಲ್ಲಿ ಆರಾಧನೆಗಳನ್ನ ಮಾಡ್ರಿ, ಮುಂಜಾನೆ ಜಾವದಲ್ಲಿ ಪ್ರಾರ್ಥನೆ, ಆರಾಧನೆ, ಬೈಬಲ್ನ ಓದಿ ಧ್ಯಾನ ಮಾಡ್ರಿ. ಪ್ರತಿಯೊಂದು ಕಾರ್ಯಕ್ಕೂ ದೇವರನ್ನ ಆತುಕೊಳ್ರಿ. ಅವ್ರು ಯಾವಾಗಲೂ ನಿಮ್ಮ ಸಂಗಡ ಇರ್ತಾರೆ. ಯಾವ ವಿಷಯದಲ್ಲಿ ನೀವು ಗಾಬರಿ ಪಡಕ್ಕೆ ಹೋಗ್ಲೇಬೇಡ್ರಿ. ಆಮೇಲೆ ಹಲ್ಲೆಲೂಯಾ. ಈ ಬೆಳಗಿನ ಜಾವದಲ್ಲಿ ಈ ವಾಕ್ಯವನ್ನು ಕೇಳಿಕೊಂಡಿರುವಂಥ ಎಲ್ಲ ಪ್ರಿಯರೇ, ನಿಮಗಾಗಿ ನಾನೊಂದು ಸಣ್ಣ ಪ್ರಾರ್ಥನೆ ನಾನು ಮಾಡ್ತೀನಿ. ಕಣ್ಮುಚ್ಚನ. ಸರ್ವಶಕ್ತನಾಗಿರೋ ದೇವ, ಈ ಲೋಕದಲ್ಲಿರೋ ಸೈತಾನಿಗಿಂತಲೂ ಎಲ್ಲರಲ್ಲಿ ನೀನು ದೊಡ್ಡವನಾಗಿದ್ದೀಯಪ್ಪ. ಹೌದು ಸ್ವಾಮಿ, ದೇವರಿಂದ ಹುಟ್ಟೋದು ಈ ಲೋಕವನ್ನೇ ಜಯಿಸುತ್ತೆಂದು ಬರಲ್ಪಟ್ಟಿದಪ್ಪ. ದೇವ, ಎಲ್ಲರಿಗೂ ನೀನು ಬಲ ಕೊಟ್ಟು, ಜ್ಞಾನ ಕೊಟ್ಟು, ಅಭಿಷೇಕ ಕೊಟ್ಟು ಅಪ್ಪ, ಧೈರ್ಯ ಕೊಟ್ಟು ಎಲ್ಲ ಮಕ್ಕಳನ್ನ ಈ ಅಂತ್ಯದ ದಿನಗಳಲ್ಲಿ ನಿಮಗಾಗಿ ನಿಮ್ಮ ಕಾರ್ಯಗಳಲ್ಲಿ ಬಲವಂತರಾಗಿ, ಶಕ್ತಿವಂತರಾಗಿ ಸ್ವಾಮಿ ಆಶೀರ್ವದಿಸಲ್ಪಡಬೇಕು ರಾಜ್ಯವೇ. ಈ ರೀತಿಯಾಗಿ ಯಾರು ಯಾವ ವಿಧದಲ್ಲಿ ಸ್ವಾಮಿ ದೇವರ ಕುಗ್ಗಿ ಹೋಗದಾಗೆ, ಭಯಪಡದೆ, ಗಾಬರಿ ಪಡದೆ, ಅಪ್ಪ ಚಿಂತೆ ಮಾಡದೆ, ಕೊರಗಿ ಕೂತ್ಕೊಂಡಿರಬಾರ್ದು ಸ್ವಾಮಿ. ಎಲ್ಲರನ್ನ ಕರ್ತನ ಆಶೀರ್ವದಿಸಿ, ಬಲಪಡಿಸಿ, ಅಗ್ನಿಯಾಗಿ ಎಲ್ಲರನ್ನ ನೀನು ಉಪಯೋಗಪಡಿಸಿ ಆಶೀರ್ವದಿಸಬೇಕಾಗಿ ನಿಮ್ಮ ಕರಗಳಲ್ಲಿ ಒಪ್ಪಿಸ್ಕೊಡ್ತೀನಿ. ಆಶೀರ್ವದಿಸಿದ್ರೆ ದೊಡ್ಡ ಕಾರ್ಯ ಮಾಡ್ರಿ. ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿಕೊಂಡಿರುತ್ತೆ ಎಲ್ಲ ಪ್ರಿಯರೇ, ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.